ಗುರುವಾರ ಈ ರಾಶಿಯವರಿಗೆ ಅಷ್ಟ ಐಶ್ವರ್ಯಗಳ ಸುರಿಮಳೆ. ನಿಮ್ಮ ರಾಶಿನೂ ಇದೇನಾ ನೋಡಿ. ಮೇಷರಾಶಿ. ಕುಟುಂಬ ಮತ್ತು ವ್ಯಾಪಾರ ಚಟುವಟಿಕೆಗಳಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಸಂತೋಷದ ವಾತಾವರಣವನ್ನು ಸೃಷ್ಟಿಸುತ್ತದೆ. ಸದ್ಯಕ್ಕೆ ಆರ್ಥಿಕ ಲಾಭಕ್ಕೆ ಉತ್ತಮ ನಿರೀಕ್ಷೆಗಳಿವೆ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಸಾಧ್ಯ. ನಕಾರಾತ್ಮಕ ಚಟುವಟಿಕೆ ಹೊಂದಿರುವ ಜನರಿಂದ ದೂರವಿರಿ, ಇಲ್ಲದಿದ್ದರೆ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆಯಾಗಬಹುದು. ವೃಷಭ. ಇಂದು ನಿಮ್ಮ ಗಮನವು ವಿಶೇಷ ಕಾರ್ಯವನ್ನು ಪೂರ್ಣಗೊಳಿಸುವುದರ ಮೇಲೆ ಇರುತ್ತದೆ ಮತ್ತು ನೀವು ಅದರಲ್ಲಿ ಯಶಸ್ವಿಯಾಗುತ್ತೀರಿ. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಸ್ವಲ್ಪ ಸಮಯ ಕಳೆಯುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ರಾಜಕೀಯ ಚಟುವಟಿಕೆಗಳಿಂದ ದೂರವಿರಿ. ಮಿಥುನ ರಾಶಿ. ಇಂದಿನ ದಿನಚರಿಯು ತುಂಬ ಕಾರ್ಯನಿರತವಾಗಿರಬಹುದು. ಹಿರಿಯರು ಮತ್ತು ಅನುಭವಿ ವ್ಯಕ್ತಿಯ ಸಲಹೆಗಳು ಸಹ ನಿಮಗೆ ಪ್ರಯೋಜನಕಾರಿಯಾಗಬಲ್ಲವು. ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಸಂಬಂಧಗಳನ್ನು ಉಳಿಸಿಕೊಳ್ಳಲಾಗುವುದು. ಅಹಿತಕರ ಘಟನೆಯ ಸುದ್ದಿಯನ್ನು ಸ್ವೀಕರಿಸುವುದು ಖಿನ್ನತೆ ಮತ್ತು ಭಯಕ್ಕೆ ಕಾರಣವಾಗಬಹುದು. ಕಟಕ ರಾಶಿ. ಅಪರಿಚಿತರನ್ನು ಭೇಟಿಯಾಗುವುದು ನಿಮಗೆ ಹೊಸ ದಿಕ್ಕನ್ನು ನೀಡುತ್ತದೆ. ನಿಮ್ಮ ಸಮಯವನ್ನು ಧರ್ಮ, ಕರ್ಮ ಸಂಬಂಧಿತ ಕಾರ್ಯಗಳು ಮತ್ತು ಸಮಾಜ ಸೇವಾ ಸಂಸ್ಥೆಗಳ ಸಂಯೋಗದಲ್ಲಿ ಕಳೆಯಲಾಗುತ್ತದೆ ಮತ್ತು ಇದು ನಿಮಗೆ ಆಧ್ಯಾತ್ಮಿಕ ನೆಮ್ಮದಿಯನ್ನು ನೀಡುತ್ತದೆ. ಆರೋಗ್ಯ ಚೆನ್ನಾಗಿರುವುದು ಒಳ್ಳೆಯದು. ಸಿಂಹರಾಶಿ. ಸಮಯವು ನಿಮ್ಮ ಕಡೆ ಇದೆ. ಒಳ್ಳೆಯ ಸುದ್ದಿಯನ್ನು ಸ್ವೀಕರಿಸುವುದು ನಿಮಗೆ ಆತ್ಮವಿಶ್ವಾಸ ಮತ್ತು ಹೊಸ ಶಕ್ತಿಯ ಹರಿವನ್ನು ನೀಡುತ್ತದೆ. ಮನೆಯ ಹಿರಿಯರ ಸಲಹೆಯನ್ನು ಪಾಲಿಸಿ. ಕೆಲವೊಮ್ಮೆ ಅತಿಯಾದ ಆತ್ಮವಿಶ್ವಾಸ ನಿಮ್ಮ ಕೆಲಸಕ್ಕೆ ಅಡ್ಡಿಪಡಿಸಬಹುದು. ಸಂವಹನ ಮಾಡುವಾಗ ಸರಿಯಾದ ಪದಗಳನ್ನು ಬಳಸಿ. ಕನ್ಯಾ ರಾಶಿ. ನಿಕಟ ಸಂಬಂಧಿಗಳ ಬರುವಿಕೆಯ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಸೃಷ್ಟಿಸುತ್ತದೆ. ನಿಮ್ಮ ಸಾರ್ವಜನಿಕ ಸಂಬಂಧಗಳನ್ನು ಬಲಪಡಿಸಿ ಅವರು ನಿಮ್ಮ ಭವಿಷ್ಯದ ಗುರಿಗಳನ್ನು ಸಾಧಿಸಲು ಅದ್ಭುತವಾಗಿ ಸಹಾಯ ಮಾಡುತ್ತಾರೆ. ಹತ್ತಿರದ ತೀರ್ಥಯಾತ್ರೆ ಕಾರ್ಯಕ್ರಮ ನಡೆಯಬಹುದು. ಮಾನಸಿಕ ಮತ್ತು ದೈಹಿಕ ಆಯಾಸವನ್ನು ಅನುಭವಿಸಬಹುದು. ತುಲಾರಾಶಿ. ನಿಮ್ಮ ಕಾರ್ಯಗಳು ಮತ್ತು ಪ್ರಯತ್ನಗಳು ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನು ನೀಡುತ್ತದೆ. ಪಾಲಿಸಿ ಇತ್ಯಾದಿಗಳಲ್ಲಿ ಹೂಡಿಕೆ ಮಾಡುವ ಮನಸ್ಸಿದ್ದರೆ ಮನಸ್ಸಿನ ಮಾತನ್ನು ಆಲಿಸಿ. ಈ ನೀತಿಯ ಭವಿಷ್ಯದಲ್ಲಿ ಪ್ರಯೋಜನಕಾರಿಯಾಗಲಿದೆ. ಸಹೋದರರೊಂದಿಗಿನ ಸಂಬಂಧವು ಹದಗೆಡಲು ಬಿಡಬೇಡಿ, ಏಕೆಂದರೆ ಹಾಗೆ ಮಾಡುವುದರಿಂದ ನೀವು ಏಕಾಂಗಿಯಾಗಿರುತ್ತೀರಿ. ವೃಶ್ಚಿಕ ರಾಶಿ. ನಿಮ್ಮ ಶಾಂತಿಯುತ ವ್ಯಕ್ತಿತ್ವ ಇತರರಿಗೆ ಮಾದರಿಯಾಗುತ್ತದೆ. ಇಂದಿಗೂ ಸಹ ನಿಮ್ಮ ಈ ಸ್ವಭಾವವು ನಿಮ್ಮ ಕಾರ್ಯಗಳನ್ನು ಯೋಜಿತ ರೀತಿಯಲ್ಲಿ ಮಾಡಲು ಸಹಾಯ ಮಾಡುತ್ತದೆ. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ನಂಬಿಕೆ ಬೆಳೆಯಬಹುದು. ನಿಮ್ಮ ಕೆಲವು ಕಾರ್ಯಗಳಿಗೆ ಅಡಚಣೆ ಉಂಟಾಗಬಹುದು. ಧನುಸ್ ರಾಶಿ. ಸ್ಥಳಾಂತರಕ್ಕೆ ಯೋಜನೆ ಇದ್ದರೆ ಅದು ಪ್ರಾರಂಭಿಸುವ ಸಮಯ. ಈ ಸಮಯವು ನಿಮಗೆ ಸೂಕ್ತವಾಗಿ ನಿಮ್ಮ ಪರಸ್ಪರ ಸಮತೋಲಿತ ವ್ಯವಹಾರಗಳು ಉತ್ತಮ ಸಮನ್ವಯಕ್ಕೆ ಕಾರಣವಾಗುತ್ತವೆ. ಕೋಪದ ಬದಲು ತಿಳುವಳಿಕೆಯ ಮೂಲಕ ಸಮಸ್ಯೆಯನ್ನು ಬಗೆಹರಿಸಲು ಪ್ರಯತ್ನಿಸಿ, ಇಲ್ಲದಿದ್ದರೆ ನಿಮ್ಮ ಗೌರವಕ್ಕೆ ಅಪಾಯವಾಗಬಹುದು. ಮಕರ ರಾಶಿ. ಸಮಸ್ಯೆಯನ್ನು ಸರಿಯಾಗಿ ಪರಿಹರಿಸಲು ಸ್ವಾಭಾವಿಕತೆಯ ಬದಲು ಚಾತುರ್ಯತೆ ಮತ್ತು ವಿವೇಚನೆಯಿಂದ ಕ್ರಮ ಕೈಗೊಳ್ಳಿ. ಮಗುವಿನ ಆಗಮನದ ಕುರಿತು ಶುಭ ಸೂಚನೆಗಳನ್ನು ಸ್ವೀಕರಿಸುವುದರಿಂದ ಕುಟುಂಬದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗುತ್ತದೆ. ಧಾರ್ಮಿಕ ಯೋಜನೆ ಕೂಡ ಸಾಧ್ಯ. ಕುಟುಂಬ ಸದಸ್ಯ ಪರಿಸ್ಥಿತಿ ಸುಧಾರಿಸುತ್ತದೆ. ಸಂಪೂರ್ಣ ವಿಶ್ವಾಸದಿಂದ ನಿಮ್ಮ ಆರ್ಥಿಕ ನೀತಿಗಳ ಮೇಲೆ ಕೆಲಸ ಮಾಡಿ. ಇಂದು ನೀವು ನಿಮ್ಮ ಯಾವುದೇ ನಕಾರಾತ್ಮಕತೆಯನ್ನು ಬಿಡಲು ನಿರ್ಧರಿಸುತ್ತೀರಿ. ನಿಮ್ಮ ಸಾಮರ್ಥ್ಯಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ನೀವು ಕೆಲಸಗಳಲ್ಲಿ ಸಂಬಂಧಿಕರ ಸಂಪೂರ್ಣ ಸಹಕಾರವನ್ನು ಪಡೆಯಬಹುದು. ಮೀನರಾಶಿ. ಜಮೀನಿನ ಖರೀದಿ ಅಥವಾ ಮಾರಾಟಕ್ಕೆ ಸಂಬಂಧಿಸಿದ ಕೆಲಸಗಳು ಇಂದು ಪೂರ್ಣಗೊಳ್ಳಬಹುದು. ನಿಮ್ಮ ಹಣಕಾಸಿನ ಯೋಜನೆಗಳನ್ನು ನನಸಾಗಿಸುವ ಸಮಯ ಇದೀಗ. ಅದೇ ಸಮಯದಲ್ಲಿ ನೀವು ಸಾಮಾಜಿಕ ಚಟುವಟಿಕೆಗಳಲ್ಲಿ ನಿಸ್ವಾರ್ಥ ಕೊಡುಗೆಯನ್ನು ಹೊಂದಿರುತ್ತೀರಿ. ಮನೆಯ ಯಾವುದೇ ಸದಸ್ಯರು ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಅದನ್ನು ಅಜಾಗರೂಕತೆಯಿಂದ ತೆಗೆದುಕೊಳ್ಳಬೇಡಿ.